10ನೇ ತರಗತಿಯ ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಂದು ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಇದು 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆ, 3 ಗಂಟೆಯ ಒಂದು ಸಮಯ. ಮೊದಲಿಗೆ 8 ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ MCQ ಪ್ರಶ್ನೆಗಳಿರ್ತವೆ. MCQಗಳು ಅಂದರೆ ನಿಮಗೆ ಗೊತ್ತಿದ್ದಾವೆ, 4 ಆಪ್ಷನ್ಗಳಿದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇವು. ಇದರಲ್ಲಿ ಒಂದು ಸರಿಯಾದ ಉತ್ತರವನ್ನು ನಾವು ನೋಡಿ ಹುಡುಕಿ ಬರಿಬೇಕು. ಇನ್ಮೆ ಸೆ ಪುಲ್ಲಿಂಗ ಶಬ್ದ ಹೈ, ಇದರಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಅಂತ ಮೊದಲನೇ ಪ್ರಶ್ನೆ ಇದೆ. ಕವಿ ಅಂತಕ್ಕಂಥದ್ದು ಇದರ ಸರಿಯಾದ ಉತ್ತರ. ಹಾಗೇನೆ ಇನ್ ಶಬ್ದೊಮ್ಮೆ ಏಕವಚನ ರೂಪ ಹೈ, ಈ ಶಬ್ದಗಳಲ್ಲಿ ಏಕವಚನ ರೂಪ ಯಾವುದು ಅಂತ ಕೇಳಿದರೆ ಆಂಖ್. ಆಂಖ್ ಅಂದರೆ ಕಣ್ಣು, ಆಂಖೆ ಅಂದರೆ ಕಣ್ಣುಗಳು. ಮೂರನೆಯ ಪ್ರಶ್ನೆ ನಾವು ನೋಡೋದಾದ್ರೆ ಅಚ್ಛಾ ಶಬ್ದಕ ವಿಲೋಮಾರ್ಥಕ ಶಬ್ದ. ಅಚ್ಛಾ ಆಪೋಸಿಟ್ ವರ್ಡ್ ಬುರ. 4ನೆಯ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಇನ್ಮೆಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ, ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಫಾರ್ ಎಕ್ಸಾಂಪಲ್, ಈಗ ಕರ್ನಾಗೆ ಕರಾನ, ಈ ಒಂದು ಕ್ರಿಯೆಗೆ ಕರಾನ ಅಂತಕ್ಕಂಥದ್ದು ಪ್ರಥಮ ಕ್ರಿಯಾರೂಪ ಆದರೆ ಕರ್ವಾನ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ. ಲಿಖನ ಲಿಖಾನ, ಇದಕ್ಕೆ ಲಿಖಾನ. ಇದಕ್ಕೆ ಚಲನ ಚಲಾನ, ಇದು ಚಲಾನ ಅಂತಕ್ಕಂಥದ್ದೇ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಪಢನ ಪಢಾನ. ಸರಿ, ಈಗ ರೈಟ್ ಆನ್ಸರ್ ಯಾವುದು? ಸಿ. ಸಿ ಏನಿದು ಚಲಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. 5ನೆಯ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ महादेवी वर्मा जी को आधुनिक मीरा कहा जाता है, इस वाक्य में यह विराम चिन्ह है. ವಿರಾಮ ಚಿಹ್ನೆ ಯಾವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಇದು ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆಯನ್ನ ನಾವು ಗುರುತಿಸಬೇಕು. ಡಿ ಪೂರ್ಣ ವಿರಾಮ್ ರೈಟ್ ಆನ್ಸರ್. ಹಾಗೆಯೇ ರಮೇಶ್ ಶಬ್ದ ಮೇ ಯಹ ಸಂಧಿ ಹೈ, ಯಾವ ಸಂಧಿ ಇದೆ? ಗುಣ ಸಂಧಿ ಇದೆ ಅಲ್ವಾ? ಗುಣ ಸಂಧಿನ ನಾವು ಗುರುತಿಸಬೇಕು. ಪೌಂ ಫಟನ ಇಸ್ ಮುಹಾವರೆ ಕಾ ಅರ್ಥ ಹೈ, ಅಂದರೆ ಬೆಳಕರಿಯೋದು, ಬೆಳಗಾಗೋದು. ಪ್ರಭಾತ್ ಹೋನಾ. ನೆಕ್ಸ್ಟ್ 8ನೆಯ ಒಂದು ಪ್ರಶ್ನೆ, ಪೇಡ್ ಸೆ ಫಲ್ಗಿರಾ. ಇಲ್ಲಿ ನಾನು ಆನ್ಸರ್ ಹೇಳಬಿಟ್ಟೆ ನಿಮಗೆ. ಇಲ್ಲಿ ಕಾರಕ ಚಿಹ್ನೆ ಯಾವುದು ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಇಲ್ಲಿ ಸೆ ಅಂತಕ್ಕಂಥದ್ದು, ಬಿ ಸೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಾಗೆ 2ನೇ ಮೇನಿಗೆ ಬರೋದಾದ್ರೆ ಅನುರೂಪತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇವೆರಡು. ಮೇರಾ ಬಚ್ಪನ್ ಆತ್ಮಕಥಾ ಆದರೆ ಕಾಶ್ಮೀರಿ ಸೇಬು ಏನು ಅಂತಕ್ಕಂಥದ್ದೇ ಪ್ರಶ್ನೆ. ಏನು? ಕಹಾನಿ. ಜೈನುಲಾಬ್ದೀನ್ ಆಶಿಯಮ್ಮ ದಂಪತಿಗಳಾದರೆ ಜಲಾಲುದ್ದೀನ್ ಅವರ ಪತ್ನಿ ಮಡದಿ ಅಥವಾ ಅವರ ಹೆಂಡತಿ ಯಾರು ಅಂತ ಕೇಳಿದರೆ ಯಾರು? ಜೊಹರಾ. ದಯಾ ಧರ್ಮ ಕಾ ಮೂಲ, ಪಾಪ್ ಕಾ ಮೂಲ ಅಭಿಮಾನ್. ನಾವೇನು ಮಾಡಬೇಕು? ಇಲ್ಲಿ ಅಭಿಮಾನ್ ಅಂತಕ್ಕಂಥದ್ದನ್ನ ಬರಿಬೇಕು. ತುಳಸಿಕೆ ದೋಹೆ ಯಾವ ಒಂದು ದೋಹೆಯಲ್ಲಿ ಬರ್ತಕ್ಕಂಥದ್ದು ಇದು. ಫೇಸ್ಬುಕ್ ವರದಾನ, ಹ್ಯಾಕಿಂಗ್ ಅಭಿಶಾಪ್ ಅಂತಕ್ಕಂಥದ್ದನ್ನು ಇದಕ್ಕೆ ಉತ್ತರವನ್ನಾಗಿ ನಾವು ಬರೆಯೋಣಂತೆ. ಈಗ 3ನೇ ಮೇನಿಗೆ ನಾವು ಬರೋದಾದ್ರೆ ನಿಮ್ನಲಿಖಿತ ಪ್ರಶ್ನೋं के उत्तर एक पूर्ण वाक्य में लिखिए ಅಂತ ಕೇಳಿದರೆ, ಒಂದು ಪೂರ್ಣ ವಾಕ್ಯದಲ್ಲಿ ಅಂದರೆ ಒಂದು ವರ್ಡಲ್ಲಿ ಬರೀಬಾರ್ದು, ನಾವು ಒಂದು ಸೆಂಟೆನ್ಸ್ನೇ ಮಾಡಿ ನಾವು ಬರೀಬೇಕು. ಮೊದಲ ಒಂದು ಪ್ರಶ್ನೆ 13ನೇ ಪ್ರಶ್ನೆ, ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಕರ್ ರಹೆ ಹೈ. ಅಂದರೆ ಇದನ್ನು ಆನ್ಸರ್ ಹೇಗೆ ಬರೀಬಹುದು? ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಯಹ್ ನಿವೇದನ್, ಇಲ್ಲಿ ನಾವು ಯಹ್ ಬರೆದು ಯಹ್ ನಿವೇದನ್ ಕರ್ ರಹೆ ಹೈ ಕಿ ಅಂತ ಬರೆದು ಜಗತ್ ಕೆ ರೂಪ್ ಕೋ ಬದಲ್ನೆ ಕೆ ಲಿಯೆ ನಿವೇದನ್ ಕರ್ ರಹೆ ಹೈ ಅಂತ ಬರೀಬೋದು. ಭಾರತ್ ಮಾತಾ ಸೆ ಜಗಕ್ಕೆ ರೂಪ್ ಕೋ ಬದಲ್ನೆ ಕಿ ನಿವೇದನ್ ಕರ್ ರಹೆ ಹೈ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಉತ್ತರವನ್ನಾಗಿ ಬರೀಬಹುದು. ಪ್ರೇಮಚಂದ್ರ ಜಿ ಕೋ ಕ್ಯಾ ನಜರ್ ಆಯೆ, ಪ್ರೇಮಚಂದ್ರ ಜಿ ಕೋ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯೆ ಅಂತ ಹೇಳ್ಬಿಟ್ಟು ಬರೀಬಹುದು. ಕಿಸ್ಕೆ ಹುಕ್ಮ ಪರ್ ಪವನ್ ಕಾ ತಾಪ್ ಚಡ್ತಾ ಅವರು ಉತ್ತರ್ತಾ ಹೈ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಮಾನವಕ್ಕೆ ಹುಕ್ಮ ಪರ್. ಕಿಸ್ಕೆ ಅಂತ ಇದೆಯಲ್ಲ ಇಲ್ಲಿ, ಇದನ್ನ ಮಾನವಕ್ಕೆ ಅಂತ ಬರೆದ್ರೆ ಇದಕ್ಕೆ ಉತ್ತರ ಆಗುತ್ತೆ. ಮಾನವಕ್ಕೆ ಹುಕ್ಮ ಪರ್. ಅಭಿನವ್ ಮನುಷ್ಯ ಪದ್ಯದ ಪ್ರಶ್ನೆ ಇದು. ಇಂಟರ್ನೆಟ್ ಕಾ ಅರ್ಥ ಕ್ಯಾ ಹೈ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ನ ಅರ್ಥದ ಬಗ್ಗೆ ಶಿಕ್ಷಕರು ಹೇಳ್ತಾರಲ್ವ, ಅದನ್ನು ನಾವಿಲ್ಲಿ ಬರೀಬೇಕು. ಏನು? इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है ಅಂತ ಏನು ಒಂದು ಡೆಫಿನೇಷನ್ ಇದೆಯೋ ಇಂಟರ್ನೆಟ್ ಅನ್ನೋದಕ್ಕೆ, ಅದನ್ನು ನಾವಿಲ್ಲಿ ಬರೀಬೇಕು. 4ನೇ ಮೇನ್ ಬಂದು ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯ में लिखिए ಅಂತ ಹೇಳ್ಬಿಟ್ಟು 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ಮೊದಲ ಪ್ರಶ್ನೆ ಇಲ್ಲಿ ಮಾಡೆಲ್ ಪೇಪರಲ್ಲಿ ಹೀಗೆ ಕೊಟ್ಟಿದ್ದಾರೆ, ಮಾತೃಭೂಮಿ ಕಾ ಸ್ವರೂಪ ಕೈಸೆ ಸುಶೋಭಿತ ಹೈ. ಇದಕ್ಕೆ ನಾವು ಉತ್ತರವನ್ನು ಹೇಗೆ ಬರೀಬಹುದು ಅಂದರೆ ಮಾತೃಭೂಮಿ ಕಾ ಸ್ವರೂಪ ಅತ್ಯಂತ ಸುಶೋಭಿತ ಹೈ. मातृभूमि के एक हाथ में न्याय पताका है जो न्याय का प्रतीक है, तो दूसरे हाथ में ज्ञानदीप है जो ज्ञान का प्रतीक है. माँ अपने न्याय तथा ज्ञान के द्वारा
बच्चों का मार्गदर्शन कर रही है. ಈ ರೀತಿಯಲ್ಲಿ ನಾವು ಉತ್ತರಿಸಬಹುದು. ಕಾಶ್ಮೀರಿ से पाठ से आपको क्या सीख मिलती है. ಈ ಕಾಶ್ಮೀರಿ से ಪಾಠದಿಂದ ನಮಗೆ ಸಿಗ್ತಕ್ಕಂತಹ ಮಾರಲ್ ಏನು ಅಂತಕ್ಕಂಥದ್ದು ಪ್ರಶ್ನೆ. ನಿಮ್ಮ ಪಾಠದ ಉದ್ದೇಶದಲ್ಲಿ ಅಥವಾ ಪಾಠದ ಆಶಯದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆ ಆನ್ಸರ್ನ ನಾವೇನು ಮಾಡಬೇಕು, ಇಲ್ಲಿ ಇದಕ್ಕೆ उत्तरವನ್ನಾಗಿ ಬರೀಬೇಕು. कश्मीरी से पाठ से हमें यह सीख मिलती है कि खरीदारी करते समय सावधानी बरतना चाहिए. अगर नहीं बरते तो धोखा खाने की संभावना होती है. ಈ ರೀತಿ ನಾವು ಇದಕ್ಕೆ ಉತ್ತರಿಸಬೇಕು. 19ನೇ ಪ್ರಶ್ನೆ ಬಂದು महादेवी वर्मा जी का ध्यान आकर्षित करने के लिए गिल्लू क्या करता था. ಗಿಲ್ಲು ಮಹಾದೇವಿ ವರ್ಮಾಜಿ ಅವರ ಒಂದು ಗಮನವನ್ನು ಸೆಳೆಯೋದಕ್ಕೋಸ್ಕರ ಏನು ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ. लेखिका का ध्यान आकर्षित करने के लिए गिल्लू उनके पैर तक आकर सर से ऊपर पर्दे पर चढ़ जाता था. उसका यह क्रम तब तक चलता जब तक लेखिका यानी महादेवी वर्मा उसे पकड़ने के लिए ना उठती. ಈ ರೀತಿಯಲ್ಲಿ ನಾವು ಇದಕ್ಕೆ ಉತ್ತರಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಬಂದು 20ನೇ ಪ್ರಶ್ನೆ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ ಪುರುಷ್ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮझाइए ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ನಾವು ಏನು ಬರೀಬಹುದಪ್ಪ ಅಂದರೆ, ಈ ಒಂದು ಸೆಂಟೆನ್ಸ್ ಏನು ಕೇಳಿದರೆ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ ಪುರುಷ್ ಆಸೀನ್, ಇದರ ಒಂದು ಆಶಯವನ್ನು, ಈ ಒಂದು ಲೈನ್ನ ಆಶಯವನ್ನು ನಾವು ಹೇಳಬೇಕು. ಕವಿ ರಾಮಧಾರಿ ಸಿಂಗ್ ದಿನಕರ್ जी ने कहते हैं कि मनुष्य ने प्रकृति के हर तत्व पर अर्थात पृथ्वी, आकाश, वायु, जल तथा अग्नि पर विजय प्राप्त कर ली है और वे सभी मनुष्य के आदेश पर चल रहे हैं. ಈ ಥರ ನಾವು ಇದಕ್ಕೆ ಉತ್ತರವನ್ನಾಗಿ ಬರೀಬೇಕು. ನೆಕ್ಸ್ಟ್, लेखक को भेजे गए निमंत्रण पत्र में क्या लिखा था. ईमानदारों के सम्मेलन में ಪಾಠದ ಒಂದು ಪ್ರಶ್ನೆ ಇದು. ಅವ್ರಿಗೆ ಕಳಿಸಿರ್ತಕ್ಕಂಥ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಏನಂತ ಬರೆಯಲಾಗಿತ್ತು ಅಂತ ಒಂದು ಪ್ರಶ್ನೆ. ಏನು ಕೇಳಿದ್ರು, लेखक को भेजे गए निमंत्रण पत्र में लिखा था कि हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. आपके आगमन से ईमानदार तथा उदीयमान ईमानदारों को बड़ी प्रेरणा मिलेगी ಅಂತ ಬರೆಯಲಾಗಿತ್ತು. ಅದನ್ನು ನಾವಿಲ್ಲಿ ಬರೀಬೇಕು. ವ್ಯಾಪಾರ और बैंकिंग इंटरनेट से क्या मदद मिलती है. ವ್ಯಾಪಾರ ಮತ್ತು ಬ್ಯಾಂಕಿಂಗ್ನ ಕ್ಷೇತ್ರಕ್ಕೆ ಇಂಟರ್ನೆಟ್ನ ಕೊಡುಗೆಗಳೇನು ಅಥವಾ ಅದರಿಂದ ಆಗಿರ್ತಕ್ಕಂತಹ ಸಹಾಯ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರಿಬೇಕು. इंटरनेट द्वारा हम घर बैठे बैठे खरीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा किसी भी जगह पर चाहे जितनी भी रकम हो भेज सकते हैं. ಈ ಒಂದು ಬ್ಯಾಂಕಿಂಗ್ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಾದಂತಹ ಬದಲಾವಣೆಗಳ ಬಗ್ಗೆ ನಾವು ಇಷ್ಟನ್ನು ಬರಿಬಹುದು. ಕಲಾಂ ಜಿ ಕೋ ಜಲಾಲುದ್ದೀನ್ ನೆ ನಯಿ ದುನಿಯಾ ಕಾ ಬೋಧ್ ಕರಾಯಾ ಕೈಸೆ. ಅಂದರೆ ಅವರ ಭಾವ ಜಲಾಲುದ್ದೀನ್ ಅವರು ಒಂಥರ ಫ್ರೆಂಡ್ ಆಗೋಗಿದ್ರು ಕಲಾಂ ಅವರಿಗೆ. ಮೀರಾ ಬಚ್ಪನ್ ಪಾಠದ ಪ್ರಶ್ನೆ ಇದು. ಅವರು ಯಾವ ರೀತಿ ಸೀಮಿತ ಕ್ಷೇತ್ರದಿಂದ ಕಲಾಂ ಅವರಿಗೆ ಹೊರ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಕೊಟ್ಟರು ಅಂತಕ್ಕಂಥದ್ದು ನಾವು ಬರಿಬೇಕು. जलालुद्दीन हमेशा कलाम जी के साथ पढ़े लिखे व्यक्तियों, नए वैज्ञानिक खोजों के बारे में बताते थे. इस प्रकार उन्होंने उनके सीमित क्षेत्र से बाहर निकालकर नई दुनिया का बोध कराया ಅಂತ ಹೇಳ್ಬಿಟ್ಟು ನಾವು ಬರಿಬಹುದು. ಅಂದರೆ ಅವರು ವೈಜ್ಞಾನಿಕವಾದಂತಹ ಸಂಶೋಧನೆಗಳ ಬಗ್ಗೆ ಮತ್ತೆ ಓದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ, ಈ ಸಮಕಾಲೀನ ಸಾಹಿತ್ಯದ ಬಗ್ಗೆ ಏನು ಹೇಳ್ತಾ ಇದ್ರು ಅದನ್ನು ನಾವಿಲ್ಲಿ ಬರಿಬೇಕು. ಶನಿ एक सुंदर ग्रह है कैसे वर्णन कीजिए ಅಂತ ಇಲ್ಲಿ ಕೇಳಲಾಗಿದೆ. ನಿಮ್ಮ ನಾನಿಟೇಲ್ನ ಶನಿ ಸಬ್ಸೆ ಸುಂದರ ಗ್ರಹ ಈ ಒಂದು ಪಾಠದ ಪ್ರಶ್ನೆ ಇದು. ಇದಕ್ಕೆ ಉತ್ತರವನ್ನಾಗಿ ನಾವು ಹೇಗೆ ಬರಬೇಕಂದ್ರೆ, प्रकृति ने शनि ग्रह के गले में खूबसूरत हार डाल दिए हैं. शनि के इन वलयों और कंकणों ने इस ग्रह को सौरमंडल का सबसे अधिक सुंदर एवं मनोहर ग्रह बनाया है ಅಂತ ಹೇಳ್ಬಿಟ್ಟು ನಾವು ಬರೀಬಹುದು. ಹಾಗೆಯೇ ಇದನ್ನು ಬರೀಬಹುದು ಅಥವಾ शनि एक ठंडा ग्रह कैसे ಇದನ್ನು ಕೂಡ ಬರೀಬಹುದು. शनि ग्रह सूर्य से पृथ्वी की अपेक्षा करीब 10 गुना अधिक दूर है, इसलिए बहुत कम सूर्यताप इस ग्रह तक पहुंचता है, पृथ्वी का मात्र 1/4 हिस्सा. इसलिए शनि का वायुमंडल का तापमान शून्य से नीचे 150 डिग्री सेंटीग्रेड के आसपास रहता है. शनि एक अत्यंत ठंडा ग्रह है. ಶನಿಯ ಒಂದು ತಾಪಮಾನ -150 ಡಿಗ್ರಿ ಸೆಂಟಿಗ್ರೇಡ್. ಯಾಕಪ್ಪ ಅಂದರೆ ಭೂಮಿ ಕಂಪೇರ್ ಮಾಡಿದರೆ ಸೂರ್ಯನಿಂದ ಶನಿ ಗ್ರಹ ತುಂಬ ದೂರದಲ್ಲಿದೆ ಮತ್ತು ಅಲ್ಲಿ ಸೂರ್ಯನ ಕಿರಣಗಳು ತುಂಬ ಕಡಿಮೆ ತಲುಪ್ತವೆ. ಹಾಗಾಗಿ ಅದು ತುಂಬ ತಣ್ಣನೆಯ ಗ್ರಹ ಅನ್ನೋದನ್ನು ನಾವು ಬರೀಬೇಕು. 5ನೇ ಮೇನ್ನ ನಾವು ನೋಡೋದಾದರೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿಯೇ. 3-4 ವಾಕ್ಯದಲ್ಲಿ ಬರೀತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ ಇವನ್ನ ಪ್ರಶ್ನೆಗಳನ್ನಷ್ಟೇ ನಾವು ನೋಡ್ಕೊಳ್ಳೋಣಂತೆ.
भारत माँ के प्राकृतिक सौंदर्य के बारे में लिखिए ಅಂತ ಕೇಳಿದರೆ भारत के खेत हरे भरे हैं, यहाँ के वन उपवन फल फूलों से भरे हुए हैं, यहाँ की भूमि के अंदर खनिजों का व्यापक धन भरा हुआ है, भारत माँ सुख संपत्ति धनधाम को अपने बच्चों में मुक्त हस्त से बांट रही है. ಈ ತರ ಬರಿಬೇಕು ನಾವು. गाजर के बारे में प्रेमचंद जी के ने क्या विचार प्रकट किया है. ಇದು ಕಾಶ್ಮೀರಿ ಸೆ ಪಾಠದ ಪ್ರಶ್ನೆ. ಕ್ಯಾರೆಟ್ನ ಬಗ್ಗೆ ಪ್ರೇಮಚಂದ್ ಜಿ ಅವರು ಯಾವುದನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ का वर्णन कीजिए. ಗಿಲ್ಲುವನ್ನ ತನ್ನ ಮಗು ಥರ ನೋಡ್ಕೊತಾ ಇದ್ರಲ್ವಾ ಯಾರು, ಮಹಾದೇವಿ ವರ್ಮಾ ಅವರು, ಅವರ ಮಮತೆಯ ಬಗ್ಗೆ ನಾವಿಲ್ಲಿ ವರ್ಣಿಸಬೇಕು. ನೆಕ್ಸ್ಟ್ ಪ್ರಶ್ನೆ ಬಂದು ಜೈನುಲ್ ಅಬ್ದಿನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹಾ ಹೈ. ಅಂದರೆ ಜೈನುಲ್ ಅಬ್ದಿನ್ ಅವರು ನಮಾಜ್ನ ಬಗ್ಗೆ ಕಲಾಂಜಿ ಅವರ ಹತ್ರ ಹೇಳ್ತಾರಲ್ವ ಅದನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है. ಅಭಿನವ ಮನುಷ್ಯ ಪದ್ಯದ ಆಶಯವನ್ನು ನಾವಿಲ್ಲಿ ಬರೀಬೇಕು. ಅದು ನಿಜವಾದ ಪರಿಚಯ ಏನು ಅಂದರೆ ಅವನು ಬೌದ್ಧಿಕ ಮಟ್ಟ ಎಷ್ಟೊಂದು ಏರಿದ್ರು ಕೂಡ ನಾವು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಅದನ್ನೇ ನಾವಿಲ್ಲಿ ಬರೀಬೇಕು. ನಿಜವಾದ ಪರಿಚಯ ಏನಪ್ಪ ಅಂದರೆ ನಾವು ಮನುಷ್ಯರನ್ನ ಸ್ನೇಹವನ್ನು ಸಂಪಾದಿಸಬೇಕು, ವಿಶ್ವಾಸವನ್ನು ಗಳಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಬರೀಬೇಕು. ಸಂಚಾರ ವ ಸೂಚನಾ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ. ಅಂದರೆ ಈ ದೂರಸಂಚಾರ ಕ್ಷೇತ್ರದಲ್ಲಿ ಅಂದರೆ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇಂಟರ್ನೆಟ್ನಿಂದ ಸಾಕಷ್ಟು ಮಹತ್ವ ಇದೆ. ಅದನ್ನೇ ನಾವಿಲ್ಲಿ ಇವತ್ತು ಈ ಪ್ರಶ್ನೆಗೆ ಉತ್ತರವನ್ನಾಗಿ ಬರೀಬೇಕು. ಲೇಖಕ್ಕೆ ಧೂಪ್ ಕಾ ಚಶ್ಮಾ ಖೋ ಜಾನೆ ಕಿ ಘಟನಾ ಕಾ ವರ್ಣನ್ ಕೀಜಿಯೆ. ಲೇಖಕರು ಇಮಾನ್ದಾರೊಂಕೆ ಸಮ್ಮೇಳನ ಮೇ ಪಾಠದ ಪ್ರಶ್ನೆ ಇದು. ಅವರ ಒಂದು ಕೂಲಿಂಗ್ ಗ್ಲಾಸ್ ಕಳೆದೋಗುತ್ತಲ್ವಾ, ಆ ಘಟನೆಯನ್ನು ನಾವಿಲ್ಲಿ ವಿವರಿಸಬೇಕು. 32ನೇದು ಭಾವಾರ್ಥ ಬರೀರಿ ಅಂತ ಕೇಳಿದರೆ 32ನೇ ಪ್ರಶ್ನೆ ದಯಾಧರ್ಮ ಕಾ ಮೂಲ ಹೈ ಪಾಪ್ ಮೂಲ ಅಭಿಮಾನ್ ತುಳಸಿ ದಯಾನ ಛಾಂಡಿಯೇ ಜಬ್ಲಕ್ ಘಟ್ಮೆ ಪ್ರಾಣ್. ಅಂದರೆ ದಯಾಧರ್ಮದ ಮೂಲ, ಪಾಪ ನಮ್ಮ ಸ್ವಾರ್ಥದ ಮೂಲ. ಹಾಗೆಯೇ ತುಳಸಿದಾಸರು ಏನು ಹೇಳ್ತಿದ್ದಾರೆ ಅಂದರೆ ಈ ದಯೆಯನ್ನು ನೀನು ಎಲ್ಲಿವರೆಗೂ ನೀನು ಇರ್ತೀಯೋ, ನಮ್ಮ ಅಸ್ತಿತ್ವ ಇರುತ್ತೋ ಅಲ್ಲಿವರೆಗೂ ನಾವು ದಯೆ ಧರ್ಮವನ್ನು ನಾವು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ, ಅದನ್ನೇ ನಾವು ಇಲ್ಲಿ ಬರೀಬೇಕು ಭಾವಾರ್ಥವನ್ನಾಗಿ. ನಿಮ್ನಲಿಖಿತ ಗದ್ಯಾಂಶ ಕಾ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೇ ಕೀಜಿಯೇ. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಾವೇನು ಮಾಡಬೇಕು, ಇಲ್ಲಿರ್ತಕ್ಕಂತಹ ಅವ್ರು ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ನ ನಾವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಆಜ್ ಹಮ್ ಸಭಿ ಇಂಟರ್ನೆಟ್ ಕಾ ಉಪಯೋಗ ಕರ್ತೆ ಹೇ. ಇನ್ನು ನಾವೆಲ್ಲರೂ ಇಂಟರ್ನೆಟ್ಟನ್ನು ಬಳಸ್ತೀವಿ, ಉಪಯೋಗಿಸ್ತೀವಿ. ಯಹ ಹಮಾರಿ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. ನೋಡಿರಿ ಎಷ್ಟು ಈಸಿ ಇದೆ ಅಂದರೆ ಇಲ್ಲಿರ್ತಕ್ಕಂಥ ವರ್ಡ್ಸ್ನೇ ನಾವು ಈಸಿಯಾಗಿ ಕನ್ನಡದಲ್ಲಿ ನಾವು ಬಳಸಿ ನಾವು ಬರೀಬಹುದು. ನೆಕ್ಸ್ಟ್ ಸಚ್ಮುಚ್ ಇಂಟರ್ನೆಟ್ ಏಕ್ ವರದಾನ ಹೈ. ನಿಜವಾಗ್ಲೂ ಕೂಡ ಇಂಟರ್ನೆಟ್ ಒಂದು ವರದಾನವಾಗಿದೆ. ಇಷ್ಟನ್ನೇ ನಾವು ಬರೆದ್ರೆ ಈ 3 ಅಂಕಗಳನ್ನು ನಾವು ಪಡಿಬಹುದು. 6ನೇ ಮೇನು ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5-6 ವಾಕ್ಯ में लिखिए. ಇದು ಕಾಮನ್ ಆಗಿ ಬಸಂತ್ ಕಿ ಸಚ್ಚಾಯಿಯಲ್ಲೇ ಅಂದರೆ ನಿಮ್ಮ ಮೇನ್ ಎಕ್ಸಾಮಲ್ಲೂ ಕೂಡ ಇದೇ ಪ್ರಶ್ನೆ ಬರ್ಬೋದು. ಇಲ್ಲ ಬಸಂತ್ನ ಬಗ್ಗೆ ಕೇಳ್ತಾರೆ, ಇಲ್ಲ ರಾಜ್ ಕಿಶೋರ್ ಅವರ ಬಗ್ಗೆ ಕೇಳ್ತಾರೆ, ಅವರ ಮಾನವೀಯತೆಯ ಬಗ್ಗೆ ಕೇಳ್ತಾರೆ, ಅಥವಾ ಬಸಂತನ ಒಂದು ಪ್ರಾಮಾಣಿಕತೆ ಇಮಾನ್ದಾರ್ ಲಡ್ಕ ಅಂದರೆ ಪ್ರಾಮಾಣಿಕ ಹುಡುಗ ಹೇಗೆ ವರ್ಣಿಸ್ರಿ, ಅಥವಾ ರಾಜ್ ಕಿಶೋರ್ ಅವರ ಮಾನವೀಯ ವ್ಯವಹಾರದ ಬಗ್ಗೆ ಪರಿಚಯವನ್ನು ಕೊಡಿ ಅಂತ ಕೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು कोशिश करने वालों की कभी हार नहीं होती है ಒಂದು ಪದ್ಯ. असफलता एक चुनौती है इसे स्वीकार करो, क्या कमी रह गई देखो और सुधार करो. ಈ ಒಂದು ಪದ್ಯವನ್ನು ನಾವೇನು ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿ 4 ಸೆಂಟೆನ್ಸಲ್ಲಿ ಬರೀಬಹುದು. ಕೆಲವು ಕಡೆ ಈ ಪದ್ಯ ಆಗದೇ ಇರೋಂಥ ಸಂದರ್ಭದಲ್ಲಿ ಯಾವುದು ತುಳಸಿಕೆ ದೋಹೆಯಿಂದ ಯಾವುದಾದ್ರೂ ದೋಹೆ ಕೇಳ್ಬೋದು. ಉದಾಹರಣೆಗೆ ಮುಖ್ಯ ಮುಖ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೆ ಪೋಸೆ ಸಕಲಂಗ ತುಳಸಿ ಸಹಿತ ವಿವೇಕ್. ಈ ಪದ್ಯವನ್ನು ಕೂಡ ಕೇಳ್ಬೋದು. ನೀವು ಯಾವುದಕ್ಕೂ ಕೂಡ 2 ಪದ್ಯಗಳನ್ನು ಬೈಹಾರ್ಟ್ ಮಾಡಿಕೊಂಡು ರೆಡಿಯಾಗಿರ್ರಿ. ಆದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಮಾತ್ರ ಈ 35ನೇ ಪ್ರಶ್ನೆ ಯಾವುದು, ಈ ಒಂದು ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹೀ ಹೋತಿ ಈ ಪದ್ಯನೇ ಬರೋದು. ಪ್ಯಾರಾಗ್ರಾಫು ನಿಮಗೆ ಗೊತ್ತಿದೆ. ಈ ಪ್ಯಾರಾಗ್ರಾಫ್ನ ಸಂಪೂರ್ಣವಾಗಿ ನಾವು ಓದ್ಕೋಬೇಕು ಮತ್ತು ಈ ಪ್ರಶ್ನೆಗಳಿಗೆ ಈ 4 ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಇಲ್ಲೇ ಆ ಉತ್ತರಗಳಿರ್ತವೆ. ಉದಾಹರಣೆಗೆ ಮಾನವ ಪಶುओं से कैसे भिन्न है, सृष्टि का सर्वश्रेष्ठ प्राणी मानव है, मानव की जिज्ञासु वृत्ति उसे ಪಶುओं से ಭಿನ್ನ करती है. ಇಷ್ಟನ್ನೇ ಬರೆದ್ರೆ ಆಯ್ತು. 2 ಸೆಂಟೆನ್ಸ್ನ ಇದಕ್ಕೆ ಬರೆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಹಾಗೆಯೇ ಈ ಒಂದು ಮುಂದಿನ 8ನೇ ಮೇನು ಮತ್ತು 9ನೇ ಮೇನಲ್ಲಿ ಏನು ಕೇಳಿದರೆ 8ನೇ ಮೇನಲ್ಲಿ 37ನೇ ಪ್ರಶ್ನೆಯಾಗಿ 12 ಅಥವಾ 15 ಸೆಂಟೆನ್ಸಲ್ಲಿ ಜನಸಂಖ್ಯಾಕಿ ಸಮಸ್ಯೆ, ಸ್ವಚ್ಛ ಭಾರತ್ ಅಭಿಯಾನ್, ಇಂಟರ್ನೆಟ್ ಏಕ್ ವರದಾನ ಹೈ ಅಂದರೆ ಇಂಟರ್ನೆಟ್ನ ಕುರಿತು ಅದು ವರದಾನ ಹೇಗೆ ಅಂತಕ್ಕಂಥದ್ದು, ಅಥವಾ ಪತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇವೆರಡು ಪತ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋವನ್ನು ನೋಡ್ರಿ, ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ನಿಬಂಧಗಳನ್ನು ಬರೀಬೇಕು ಅಂತಕ್ಕಂಥದ್ದನ್ನು ವಿವರಿಸಲಾಗಿದೆ. ಅದನ್ನು ಕೂಡ ನೋಡಿ. ಮತ್ತೆ ಮುಂದಿನ ವಿಡಿಯೋ ಪಾಠಗಳಲ್ಲಿ ಭೇಟಿಯಾಗೋಣ.